ಮೆದುಳಿನ ಸ್ಟ್ರೋಕ್ ಎಂದರೇನು? ಮೆದುಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಸಾಗಿಸುವ ರಕ್ತನಾಳಗಳ ಅಡಚಣೆ ಛಿದ್ರದಿಂದಾಗಿ ಮೆದುಳಿನ ಒಂದು ಭಾಗವು ಹಾನಿಗೊಳಗಾಗುತ್ತೆ. ಇದನ್ನು ಪಾರ್ಶ್ವವಾಯು ಎಂದು ಪರಿಗಣಿಸಲಾಗುತ್ತೆ. ಮೆದುಳಿನ ಸ್ಟ್ರೋಕ್ಗೆ ಕಾರಣಗಳೇನು ಅಂತ ಕೇಳಿದ್ರೆ ಅಧಿಕ ರಕ್ತದೊತ್ತಡ, ಅಧಿಕ ಕೊಲೆಸ್ಟ್ರಾಲ್, ಟೈಪ್ 2 ಮಧುಮೇಹ, ಬೊಜ್ಜು, ಧೂಮಪಾನ ಮತ್ತು ಮದ್ಯಪಾನ ಸೇರಿವೆ. ದೈಹಿಕ ವ್ಯಾಯಾಮದ ಕೊರತೆ, ಅತಿಯಾದ ಸ್ಕ್ರೀನ್ ಸಮಯ, ದೀರ್ಘಕಾಲದ ಒತ್ತಡ, ಆಹಾರ ಪದ್ಧತಿಗಳು ಸಹ ಕಾರಣಗಳಾಗಿವೆ. ಬೆಳಗ್ಗೆ ಎದ್ದಾಗ ನಿಮಗೆ ಆಗಾಗ್ಗೆ ತಲೆನೋವು ಮತ್ತು ವಾಂತಿ ಅನಿಸಿದ್ರೆ ನೀವು ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಅಲ್ಲದೆ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಗಳ ಅಧ್ಯಯನದ ಪ್ರಕಾರ ದೃಷ್ಟಿ ಮಂದವಾಗುವುದು, ದೇಹದ ಒಂದು ಬದಿಯಲ್ಲಿ ಜೋತು ಬಿದ್ದ ಭಾವನೆ, ಅಸ್ಪಷ್ಟ ಮಾತು, ವಕ್ರಮುಖ ಮತ್ತು ತೋಳು ಅಥವಾ ಕಾಲಿನ ಮರಗಟ್ಟುವಿಕೆ ವಿವಿಧ ಲಕ್ಷಣಗಳು ಕಂಡುಬರುತ್ತವೆ. ಈ ಸಂದರ್ಭದಲ್ಲಿ ವೈದ್ಯಕೀಯ ಸಹಾಯವನ್ನು ಪಡೆಯಲು ಸಲಹೆ ನೀಡಲಾಗುತ್ತೆ.